ಕೇಂದ್ರ ಸರ್ಕಾರದ ವ್ಯಸನ ಮುಕ್ತ ಅಭಿಯಾನ ಮತ್ತು ಜಾಗೃತಿ ವಾಹನಕ್ಕೆ ಕಲಬುರಗಿಯಲ್ಲಿ ಇಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು. ಈ ವೇಳೆ ಶಾಸಕ ಎಂವೈ ಪಾಟೀಲ್, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಕಲಬುರಗಿ ವಲಯದ ನಿರ್ದೇಶಕಿ ಬಿಕೆ ವಿಜಯ ಬನ್ನಾಜಿ, ವ್ಯಸನ ಮುಕ್ತ ಅಭಿಯಾನದ ಸಂಚಾಲಕ ಮೌಂಟ್ ಅಬುನಾ ಬಿಕೆ ಬನ್ನಾರಸಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಸನ್ಮಾನಿಸಲಾಯಿತು. ಬಳಿಕ ದೂರದರ್ಶನದೊಂದಿಗೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್, ಯುವ ಪೀಳಿಗೆಯಲ್ಲಿ ಹೆಚ್ಚುತ್ತಿರುವ ವ್ಯಸನಗಳ ಕುರಿತು ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ವಾಹನದ ಮೂಲಕ ವ್ಯಸನಗಳ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಕಾರ್ಯ ಶ್ಲಾಘನೀಯ. ಮೌಲ್ಯಾಧಾರಿತ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವಲ್ಲಿ ಶ್ರಮಿಸುತ್ತಿದೆ. ಯುವ ಪೀಳಿಗೆಯಲ್ಲಿ ವ್ಯಸನ ಮುಕ್ತ ಭಾರತ ನಿರ್ಮಾಣ ಜಾಗೃತಿ ಅವಶ್ಯವಾಗಿದ್ದು, ಗ್ರಾಮೀಣ ಭಾಗಗಳಲ್ಲಿ ಈ ಸಂಬಂಧ ಅರಿವು ಮೂಡಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಅವರಿಗೆ ಅಧ್ಯಾತ್ಮದ ಮುಖಾಂತರ ಅವರ ಮನಪರಿವರ್ತನೆ ಮಾಡಲಿಕ್ಕೆ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇದು ಶಾಲಾ ಕಾಲೇಜುಗಳಲ್ಲಿ ಹಳ್ಳಿಗಳಿಗೆ ಹೋಗಿ ಜನರ ಮನಪರಿವರ್ತನೆಗೆ ಇನ್ನು ಪ್ರಯತ್ನ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ನಡೀತಾ ಇದೆ. ಇದು ಶ್ಲಾಘನೀಯ ಅಂತಕ್ಕಂಥದ್ದು ನಡೆದಿದೆ. ಬಿಕೆ ವಿಜಯ ಬನ್ನಾಜಿ, ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಯುವ ಜನರನ್ನು ರಕ್ಷಿಸಲು ವ್ಯಸನ ಮುಕ್ತ ಭಾರತ ಅಭಿಯಾನ ಆರಂಭಿಸಲಾಗಿದೆ. ಜಿಲ್ಲೆಯ ಎಲ್ಲೆಡೆ ವಾಹನದ ಮೂಲಕ ಸಂಚರಿಸಿ ವ್ಯಸನಗಳ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಅಣ್ಣ ಅಕ್ಕಂದ್ರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟರೆ ಖಂಡಿತವಾಗಿ ನಮ್ಮ ಭಾರತ, ನಮ್ಮ ಕರ್ನಾಟಕ, ನಮ್ಮ ಕಲಬುರಗಿ ಜಿಲ್ಲೆ ವ್ಯಸನ ಮುಕ್ತವಾಗಿ ಒಂದು ಸುಂದರ ಚರಿತ್ರವಂತ ಸುಖಮಯ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡೋಣ. ಬಿಕೆ ಬನ್ನಾರಸಿ, ವ್ಯಸನ ಮುಕ್ತ ಭಾರತ ಅಭಿಯಾನದ ಮೂಲಕ ಕಲಬುರಗಿ ಮತ್ತು ಕರ್ನಾಟಕವನ್ನು ನಶೆ ಮುಕ್ತಗೊಳಿಸುವ ಆಶಯ ಹೊಂದಲಾಗಿದೆ ಎಂದು ತಿಳಿಸಿದರು. यहाँ का लक्ष्य ये है, उद्घाटन का लक्ष्य ये है कि हम गुलबर्गा को, हम कर्नाटक को व्यसन मुक्त बनाएं. और मेडिटेशन इतना यूनिक चीज है कि मेडिटेशन से ये व्यसन छूट जाते हैं.